ಬೆಂಗಳೂರು ನಗರದ ಬಸವನಗುಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಜನತಾದಳ ಜಾತ್ಯತೀತ ಪಕ್ಷದ ಶ್ರೀನಿವಾಸನಗರ ಹಾಗೂ ಅಶೋಕನಗರ ವಾರ್ಡ್ ಕಾರ್ಯಕರ್ತರ ಸಭೆ ಇಂದು ಭರ್ಜರಿಯಾಗಿ ನಡೆಯಿತು. ರಾಜ್ಯ ಉಪಾಧ್ಯಕ್ಷರಾದ ಉಮೇಶ್ ರವರು ಅವರ ಅಧ್ಯಕ್ಷತೆಯಲ್ಲಿ ಈ ಮಹತ್ವದ ಸಭೆ ನ್ಯೂ ಸಾಗರ್ ಹೋಟೆಲ್ನಲ್ಲಿ ಆಯೋಜಿಸಲಾಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಟಿ.ಎ. ಶರಣರವರು, ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನವರು ಹಾಗೂ ಬಸವನಗುಡಿ ಅಧ್ಯಕ್ಷರಾದ ಹನುಮಂತೇಗೌಡ ರವರು ಭಾಗವಹಿಸಿದರು. ಇದರ ಜೊತೆಗೆ ಮಾಜಿ ಅಧ್ಯಕ್ಷರಾದ ರಾಜುರವರು ಹಾಗೂ ಪಿ.ವಿ.ಎಸ್. ಪ್ರಸಾದ್ ರವರು, ಬಸವನಗುಡಿ ಮಹಿಳಾ ಅಧ್ಯಕ್ಷರಾದ ಸುಮಿತ್ರರವರು, ಹಿರಿಯ ಮುಖಂಡರಾದ ನಾರಾಯಣಸ್ವಾಮಿ ರವರು ಮತ್ತು ಶ್ರೀನಿವಾಸನಗರ ವಾರ್ಡ್ ಅಧ್ಯಕ್ಷರಾದ ವಿಜಯ ರವರು ಉಪಸ್ಥಿತರಿದ್ದರು. ಈ ಸಭೆಯಲ್ಲಿ ಪಕ್ಷದ ವಿವಿಧ ಮುಖಂಡರು, ಪದಾಧಿಕಾರಿಗಳು, ವಾರ್ಡ್ ಅಧ್ಯಕ್ಷರು ಹಾಗೂ ಕಾರ್ಯಕರ್ತರು ಭಾಗವಹಿಸಿ ಸಭೆಯನ್ನು ಯಶಸ್ವಿಗೊಳಿಸಿದರು. ಈ ಕಾರ್ಯಕರ್ತರ ಸಭೆ ಪಕ್ಷ ಸಂಘಟನೆಯನ್ನು ಇನ್ನಷ್ಟು ಬಲಪಡಿಸುವ ದಿಕ್ಕಿನಲ್ಲಿ ಮುಖ್ಯ ಹೆಜ್ಜೆಯಾಗಿ ಕಾಣಿಸಿಕೊಂಡಿದೆ. ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಜಾತ್ಯತೀತ ಜನತಾದಳ ಪಕ್ಷದ ಶ್ರೀನಿವಾಸನಗರ ಮತ್ತು ಅಶೋಕನಗರ ವಾರ್ಡಿನ ವಿಶೇಷ ಕಾರ್ಯಕರ್ತರ ಸಭೆಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಕೋರುತ್ತಾ, ವೇದಿಕೆಯ ಮೇಲೆ ಉಪಸ್ಥಿತಿರುವಂತಹ ನನ್ನ ಮಾರ್ಗದರ್ಶಕರು ಹಾಗೂ ಕರ್ನಾಟಕ ರಮೇಶ್ ಡಾಕ್ಟರ್ ಟಿ.ಎ. ಶರವಣ್ಣರವರು, ಶಾಸಕರು, ಕರ್ನಾಟಕ ವಿಧಾನ ಪರಿಷತ್ ಅವರು ಕೂಡ ವಿಶೇಷವಾದಂತಹ ಸ್ವಾಗತ ಹಾಗೂ ಧನ್ಯವಾದಗಳನ್ನು ಕೂಡ ಕೋರ್ತೀನಿ. ಅದೇ ರೀತಿ ನಮ್ಮ ಹನುಮಂತೇಗೌಡರು, ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು, ನಮ್ಮ ಮಾಜಿ ಅಧ್ಯಕ್ಷರು ಹಾಗೂ ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಮಾಜಿ ಅಧ್ಯಕ್ಷರು ಹಾಗೂ ಸಿಟಿನಲ್ಲಿರುವಂತಹ ನಮ್ಮ ರಾಜಣ್ಣ ಅವರು ಕೂಡ ಅತ್ಯಂತ ಸ್ವಾಗತ. ನಾರಾಯಣಸ್ವಾಮಿಯವ್ರಿಗೂ ಸ್ವಾಗತ ಕೋರ್ತೀನಿ. ಸುಮಿತ್ರ ಅವ್ರಿಗೂ, ಸಿದ್ದೇಗೌಡರು, ಪತ್ರ ಕಾರ್ಯದರ್ಶಿಗಳಿಗೆ, ನನ್ನ ಅಣ್ಣ ಪ್ರಸಾದಣ್ಣವರು ಕೂಡ ವಿಶೇಷವಾದಂತಹ ಸ್ವಾಗತ ಕೋರ್ತೀನಿ. ಮತ್ತು ಇಂದಿನ ಮುಖ್ಯ ಅತಿಥಿಗಳು ಅಂದರೆ ನೀವೇ ಕಾರ್ಯಕರ್ತರೇ. ಕಾರ್ಯಕರ್ತರಿಲ್ಲ ಅಂದರೆ ಯಾವ ಪಕ್ಷ ಅಲ್ಲ, ಯಾವ ಸಂಸ್ಥೆ ಕೂಡ ಇರೋದಕ್ಕೆ ಸಾಧ್ಯವೇ ಇಲ್ಲ. ಪಕ್ಷದ ಸಿದ್ಧಾಂತ ಎಷ್ಟು ಮುಖ್ಯನೋ ಅದೇ ರೀತಿ ಆ ಪಕ್ಷದ ಸಿದ್ಧಾಂತನ ಮನೆ ಮನೆಗೆ, ಮೂಲೆ ಮೂಲೆಗೆ ತಲುಪಿಸುವಂತಹ ಕೆಲಸ ಮಾಡುವಂಥವ್ರು ನಿಷ್ಠಾವಂತ ಕಾರ್ಯಕರ್ತರೇ. ರಥಗಳ ಹೇಗೆ ನಮ್ಮ ಒಂದು ದಾಳಿಗಳಿರುತ್ತೆ ಅದೇ ರೀತಿ ನಾವೆಲ್ಲರೂ ಕಾರ್ಯಕರ್ತರು. ನಾನು ನಮ್ಮಲ್ಲಿ ಒಬ್ಬ ಕಾರ್ಯಕರ್ತ, ಹೆಮ್ಮೆಯಿಂದ ಹೇಳ್ತೀನಿ, ನಾನು ಒಬ್ಬ JDS ಕಾರ್ಯಕರ್ತ ಎಂದು. ನಾವೆಲ್ಲರೂ ಸೇರಿ ಪಕ್ಷ ಅಧಿಕಾರದಲ್ಲಿ ಇರಲಿ ಇಲ್ಲದೆ ಹೋಗಲಿ, ನಾವು ನಮ್ಮ ಜಾತ್ಯತೀತ ಜನತಾದಳವನ್ನು ನಾವು ಈ ಬಾವುಟವನ್ನ ನಾವೆಲ್ಲರೂ ಹಿಡಿದು ನಿಷ್ಠಾವಂತರಾಗಿ ಇನ್ನೂ ಈ ಪಕ್ಷಕ್ಕೆ ನಾವು ದುಡಿತಾ ಬರ್ತಾ ಇದ್ದೀವಿ. ಇದೆಲ್ಲದಕ್ಕೂ ಕಾರಣ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ದೇವೇಗೌಡರು ಹಾಗೂ ಕುಮಾರಣ್ಣನವರು. ಅವರು ಕೊಟ್ಟಿರುವಂತಹ ಕೊಡುಗೆ ಅಪಾರವಾದಂಥದ್ದು. JDS ಬಸವನಗುಡಿ ಮಣ್ಣಿನ ಋಣ ತೀರಿಸಬೇಕು ಅಂತ ನಾವು ಎಲ್ಲರೂ ಶಪಥ ಮಾಡೋಣ. ಸಹಸ್ರಾರು ಸಂಖ್ಯೆಯಲ್ಲಿ ಪಕ್ಷವನ್ನು ಕಟ್ಟಿ ನಿಲ್ಲಿಸೋಣ ಅಂತ ನಾವೆಲ್ಲರೂ ಕೇಳಿಕೊಂಡು ತಮ್ಮೆಲ್ಲರಿಗೂ ವಿಶೇಷವಾದ ಸ್ವಾಗತ ಸುಸ್ವಾಗತವನ್ನು ಕೊಡ್ತೀನಿ. ಧನ್ಯವಾದಗಳು. ಕರ್ನಾಟಕ ರಾಜ್ಯದಲ್ಲಿ ಹಾಸನ ಮತ್ತು ಉತ್ತರ ಕರ್ನಾಟಕ ಮತ್ತು ಶಿವಮೊಗ್ಗ ಹೀಗೆ ಅನೇಕ ಭಾಗಗಳಲ್ಲಿ ಲಕ್ಷಾಂತರ ಜನ ಸೇರಿ ಈ 25ನೇ ವರ್ಷದ ಬೆಳ್ಳಿ ಹಬ್ಬವನ್ನು ಆಚರಿಸಿರುವಂಥದ್ದು ತಮ್ಮೆಲ್ಲರ ಗಮನಕ್ಕೆ ಬಂದಿದೆ. ಇವಾಗ ಬೆಂಗಳೂರು ನಗರದ ಕಾರ್ಯಕರ್ತರು, ಮುಖಂಡರುಗಳು ಮತ್ತು ನಮ್ಮ ವಿಧಾನ ಪರಿಷತ್ ಸದಸ್ಯರು
ಮತ್ತು ವಿಧಾನಸಭೆಯ ಮುಖಂಡರು ಮತ್ತು ನಮ್ಮ ಪಕ್ಷದ ವರಿಷ್ಠರು ಎಲ್ಲರೂ ಸೇರಿ ನಿರ್ಧಾರ ಮಾಡಿದ್ದರಿಂದ ಏಪ್ರಿಲ್ 11ನೇ ತಾರೀಕು ಕುಂಭಘಟ್ಟ ಲೇಡೀಸೇ ಇಲ್ಲಮ್ಮ, ಬರೀ ಜೆಂಟ್ಸೇ ಜಾಸ್ತಿ ಅಂದ್ರು. ಇಲ್ಲೆಲ್ಲರೂ ಜೆಂಟ್ಸ್ ಜಾಸ್ತಿ ಇದಾರ, ಲೇಡೀಸ್ ಜಾಸ್ತಿ ಇದಾರ? ಲೇಡೀಸೇ ಜಾಸ್ತಿ ಇದಾರಲ್ವಾ? ಲೇಡೀಸ್ ಜಾಸ್ತಿ ಇರೋಕ್ಕೆ ಕಾರಣ ನಮ್ಮ ದೇವೇಗೌಡರು 33% ಕೊಟ್ಟರು. ಇನ್ಯಾವ ಸರ್ಕಾರನೂ ಕೊಟ್ಟಿಲ್ಲ. ನಮ್ಮ ಅಪ್ಪಾಜಿ ದೇವೇಗೌಡ್ರೆ 33% ನಮ್ಮ ಲೇಡೀಸ್ ಕೊಟ್ಟರು. ಇವತ್ತು ನಾನು ಸಹ ಇಷ್ಟು ಜನ ಜೆಂಟ್ಸ್ ಮುಂದೆ ಒಂದು ವೇದಿಕೆಯನ್ನು ಹಂಚ್ಕೊಂಡಿದ್ದೀನಿ ಅನ್ನೋ ಕಾರಣ ನಮ್ಮ ದೇವೇಗೌಡರು ಹೆಣ್ಮಕ್ಳಿಗೆ ಪ್ರಾಧಾನ್ಯತೆಯನ್ನು ಕೊಡಿ, ಹೆಣ್ಮಕ್ಳು ಸಹ ಅವಕಾಶ ಕೊಡಿ ಅಂತ ಹೇಳಿದ್ರು. ಅದೇ ರೀತಿ ಈ ಸರಿ BBMP ಎಲೆಕ್ಷನ್ ಗೊತ್ತಾ ನಿಮಗೆ, ಹೆಚ್ಚಿನದಾಗಿ ಮಹಿಳೆಯರಿಗೆ ಅವಕಾಶ ಸಿಗ್ತಿದೆ. ಅದು ನಮ್ಮ ಪುಣ್ಯ. ಅದೇ ರೀತಿ ವಿಧಾನಸೌಧದಲ್ಲಿ ನೆಕ್ಸ್ಟ್ 110 MLAಗಳು ಮಹಿಳೆಯರೇ ಇರ್ತಾರೆ. 110. ಇದಕ್ಕೆಲ್ಲ ನಮ್ಮ ಕಾರಣ ನಮ್ಮ ದೇವೇಗೌಡಪ್ಪ. ನಮ್ಮ ಅದೇ ರೀತಿ ಈ ಸರಿ 11ನೇ ತಾರೀಕು ನಮ್ಮ ಬೆಳ್ಳಿ ಹಬ್ಬ, ನಮ್ಮ JDS-ನ ಬೆಳ್ಳಿ ಹಬ್ಬ ರಜತ ಮಹೋತ್ಸವ. ದಯಮಾಡಿ ನಾವು ಜೆಂಟ್ಸ್ಗಿಂತ ಏನು ಕಡಿಮೆ ಇಲ್ಲ ಅಂದ್ಬಿಟ್ಟು ನಾವು ಲೇಡೀಸ್ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತೀವಿ, ಬರೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಾರಾಯಣ ಸ್ವಾಮಿ ಅವರು ಕೊನೆ ಕೊಟ್ಟಿದ್ರೆ ಸರಿ ಇತ್ತು, ಮಾಸ್ಟರ್ ಒಳಗೆ ಎಲ್ಲ ಅವರ ಹೇಳ್ಬಿಟ್ಟು ಅಂತ ಹೇಳಿದ್ರು. ಇಲ್ಲಿ ಪಕ್ಷ ಮಾಡತಕ್ಕಂಥ ಸಾಧನೆಗಳು ಅನೇಕ, ನಮ್ಮ ನಾಯಕರುಗಳು ಮಾಡತಕ್ಕಂಥ ಸಾಧನೆಗಳು ಸಹ ಅನೇಕ. ಎಷ್ಟೋ ಪಕ್ಷ ಮಾಡತಕ್ಕಂಥ ಸಾಧನೆಗಳು ನಾರಾಯಣ ಸ್ವಾಮಿ ಅವರು ಹೇಳಿದಂಗೆ ಸಾರ್ವಜನಿಕರಿಗೆ ಗೊತ್ತೇ ಇರೋದಿಲ್ಲ. ದೇವೇಗೌಡರು 11 ತಿಂಗಳು ಪ್ರಧಾನಮಂತ್ರಿ ಆಗಿದ್ರು. ಮೊಟ್ಟ ಮೊದಲ ಬಾರಿಗೆ ನಮ್ಮ ಸುಮಿತ್ರಾ ಮೇಡಮ್ ಹೇಳಿದಂಗೆ 33% ಮಹಿಳೆಯರಿಗೆ ಏನಾದರೂ ರಿಸರ್ವೇಶನ್ ಕೊಟ್ಟಿದ್ರೆ ಅದು ಏಕೈಕವಾಗಿ ತೀರ್ಮಾನ ತಗೊಂಡು ಗಂಡನೇ ದೇವೇಗೌಡರು ಮಾತ್ರ. ರಾಷ್ಟ್ರೀಯ ಕೃಷಿ ನೀತಿಯನ್ನು ರೂಪಿಸಿದವರು ದೇವೇಗೌಡರು. ಇವತ್ತು ದೇವರಹಳ್ಳಿ ಏರ್ಪೋರ್ಟ್ ನ ಮಂಜೂರು ಮಾಡಿದವರು ದೇವೇಗೌಡರು. ರೈಲ್ವೆ ವಲಯವನ್ನ ಬೆಂಗಳೂರಿಗೆ ತಂದವರು ದೇವೇಗೌಡರು. ರಸ್ತೆ ಸಾರಿಗೆ ರಿಂಗ್ ರೋಡ್ ಮಾಡಿದವರು ದೇವೇಗೌಡರು. ನಾರಾಯಣಸ್ವಾಮಿ ಹೇಳಿದಂಗೆ ಡಿಫೆನ್ಸ್ ಲ್ಯಾಂಡ್ ಅವ್ರು ಪ್ರಧಾನಮಂತ್ರಿ ಆಗಿಲ್ಲ ಅಂದ್ರೆ ಬಿಡಿಸ್ಕೊಡಕ್ಕೆ ಆಗ್ತಿರ್ಲಿಲ್ಲ. ಯಾಕಂದ್ರೆ ಕಾನೂನು ಹಂಗಿದೆ, ಡಿಫೆನ್ಸ್ ಅವ್ರ ಪರವಾಗಿ. ಈ ಒಂದು ಪಕ್ಷದ ರಾಜ್ಯ ಉಪಾಧ್ಯಕ್ಷರಾಗಿರತಕ್ಕಂಥ ಉಮೇಶ್ ಕುಮಾರ್ ಅವರೇ ಮತ್ತು ಅಜಯ್ ಅವರೇ, ಮಂಜೂರ್ ಅವರೇ, ವಿಜಯ್ ಅವರೇ ನನಗೆ ಕೊನೆಯದಾಗಿ ಬ್ಯಾಟಿಂಗ್ ಮಾಡಕ್ಕೆ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಎಲ್ಲ ಮಾಹಿತಿಯನ್ನು ತಮ್ಮ ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಯಾಕೆಂದ್ರೆ ಬೆಂಗಳೂರು ನಗರದಲ್ಲಿ JDS ಪಕ್ಷ ಎಲ್ಲಿದೆ ಅಂತ ಹೇಳಿ ಆಗ್ಲೇ 2 ಪಕ್ಷಗಳು ನಮ್ಮ ಪಕ್ಷದ ಬಗ್ಗೆ ಡಂಗೂರ ಬಾರಿಸಿದ ಆಗಿದೆ. ನಾವು ಎಲ್ಲಿದೆ ಅಂತ ಹೇಳಿ 11ನೇ ತಾರೀಕು ಆ ಒಂದು ಗ್ರೌಂಡ್ ಅಲ್ಲಿ ನಾವು ತೋರಿಸ್ಬೇಕು ಅಂತ ಅನಿವಾರ್ಯತೆ, ಜವಾಬ್ದಾರಿ ಕೂಡ ಇರತಕ್ಕಂಥದ್ದು. ಆಗ್ಲೇ ನಮ್ಮ ವರಿಷ್ಠರು, ನಮ್ಮ ಪಕ್ಷ ಒಂದು ಸಣ್ಣ ಪ್ರಾದೇಶಿಕ ಪಕ್ಷ JDS ಪಕ್ಷ 25 ವರ್ಷಗಳು ತುಂಬಬೇಕಾಗಿದ್ರೆ ಎಷ್ಟೆಷ್ಟು ಕಷ್ಟಗಳನ್ನ ಅನುಭವಿಸಿ ಸನ್ಮಾನ್ಯ ದೇವೇಗೌಡರ ಒಂದು ನೇತೃತ್ವದಲ್ಲಿ, ಕುಮಾರಣ್ಣವರ ನಾಯಕತ್ವದಲ್ಲಿ ಇವತ್ತು ಈ ಪಕ್ಷ ಇಷ್ಟು ಮಾತ್ರ ಬಲಿಷ್ಠವಾಗಿ ಇದೆಯಂದ್ರೆ ನಿಜವಾಗ್ಲೂ ಅದಕ್ಕೆ ಮೂಲ ಕಾರಣ ನೀವುಗಳು ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಪ್ರಪ್ರಥಮವಾಗಿ ಪ್ರತಿ ವಾರ್ಡ್ನಲ್ಲೂ ಮೀಟಿಂಗ್ ನಡೀಬೇಕು ಅಂತ ಹೇಳಿ ನಮ್ಮ ಪಕ್ಷದ ಆದೇಶದ ಅನ್ವಯ ಒಂದು ಪ್ರತಿ ವಾರ್ಡ್ನಲ್ಲೂ ಮೀಟಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈಗ ಆಲ್ರೆಡಿ ಇದು 5ನೇ ಮೀಟಿಂಗ್ ಆಗ್ತಾ ಇದೆ. ಈ ಮೀಟಿಂಗ್ ಉದ್ದೇಶ ಏನು ಅಂದ್ರೆ ನಮ್ಮ ಪಕ್ಷದ ಸಂಘಟನೆ ಬಲವರ್ಧನೆ ನಮಗೆ ಅತ್ಯವಶ್ಯಕವಾಗಿದೆ. ಯಾಕೆಂದ್ರೆ ಈ ಭಾಗದಲ್ಲೆಲ್ಲ ನಮ್ಮ ಪಕ್ಷ ನಾವು 2ನೇ ಸ್ಥಾನದಲ್ಲಿದ್ದೀವಿ. ನಾವು ಇನ್ನು ಮುಂದಿನ 3 ಎಲೆಕ್ಷನ್ಗಳಲ್ಲಿ ಮೊದಲನೇ ಸ್ಥಾನ ಬರಬೇಕು ಅನ್ನೋದು ನಮ್ಮೆಲ್ಲರ ಮಾದಾಸೆ. ಈಗ ಅನೇಕರು ಈಗ ಆಲ್ರೆಡಿ ಮಾತಾಡಿದವರೆಲ್ಲ ದೇವೇಗೌಡರ ಸಾಧನೆ ಮತ್ತು ನಮ್ಮ ಕುಮಾರಣ್ಣವರ ಕೊಡುಗೆಗಳು ಏನಿದೆ ಅದನ್ನ ಕೂಲಂಕಷವಾಗಿ ಹೇಳಿದ್ದಾರೆ. ನಮಗೆ ಇನ್ನು ಏನ್ ಮಾಡ್ಬೇಕು ಅನ್ನೋದು ನಮ್ಮ ಬಯಕೆ ಏನಂದ್ರೆ, ಈಗ ಒಬ್ಬ ಬಡವ ಒಂದು ಸೈಟ್ ತಗೊಂಡಿದ್ದಾನೆ ಅಂದ್ರೆ 30-40 ರವೀಂದ್ರ ಸೈಟ್ ತಗೊಂಡಿದ್ರೆ ಇವತ್ತು ಅವ್ನು ಮಾರಕ್ಕಾಗ್ತಾ ಇಲ್ಲ. ಅದು ನಮ್ಮ ಏನೋ ಮುಂದಕ್ಕೆ ಟ್ರಾನ್ಸಾಕ್ಷನ್ ಮಾಡಕ್ಕಾಗ್ತಾ ಇಲ್ಲ. ಆ ರೀತಿ ಪರಿಸ್ಥಿತಿಗೆ ಜನ ತೊಂದರೆ ಅನುಭವಿಸ್ತಾ ಇದ್ದಾರೆ. ಮತ್ತೆ ಮನೆಗಳು ಕಟ್ಬಿಟ್ಟು ಅವರು ಸುಮಾರು 8 ರಿಂದ 12 ಲಕ್ಷ ಜನ
ಮನೆ ಕಟ್ಟಿದ್ದಾರೆ, ಅವ್ರಿಗೆ ಕರೆಂಟ್ ಕೊಡ್ತಾ ಇಲ್ಲ ಗೌರ್ಮೆಂಟಿಂದ. ಎಷ್ಟು ಕಷ್ಟ ಆಗಿದೆ ಅಂದರೆ ಬಡ ಜನಗಳಿಗೆ, ಮಿಡ್ಲ್ ಜನಕ್ಕೆ ತುಂಬ ಕಷ್ಟ ಅನುಭವಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಸರ್ಕಾರಕ್ಕೆ ಸುಮಾರು ಬಾರಿ ಎಲ್ಲ ನಮ್ಮ ನಾಯಕರು ಸಹ ಇಲ್ಲಿ ಹೇಳ್ತಾ ಇದ್ದಾರೆ, ಆದರೆ ಅದನ್ನ ಯಾವುದನ್ನು ಅವರು ಕನ್ಸಿಡರೇಷನ್ ಮಾಡ್ತಾ ಇಲ್ಲ. ಇದೆಲ್ಲ ಇದರ ವಿರುದ್ಧ ನಾವೆಲ್ಲ ಒಗ್ಗಟ್ಟಾಗಿ ಸಂಘಟಿತರಾಗಿ ಇದರ ವಿರುದ್ಧ ಹೋರಾಟ ಮಾಡೋ ದಿನಗಳು ಮುಂದಿನ ದಿನಗಳಲ್ಲಿ ಬರ್ತಾ ಇದ್ದಾವೆ. ಹಾಗೆ ನಮ್ಮ ಪಕ್ಷ 25 ವರ್ಷಗಳನ್ನ ಪೂರೈಸಿದೆ. ಸೊ ಹಾಗಾಗಿ ಬೆಳ್ಳಿ ಹಬ್ಬ ಆಚರಣೆಯನ್ನ ನಮ್ಮ ಮಹಾನ್ ನಾಯಕರಾದಂಥ ದೇವೇಗೌಡರ ಮಹದಾಸೆ ಏನಪ್ಪ ಅಂದರೆ, ಈಗ ಆಲ್ರೆಡಿ ಹಾಸನದಲ್ಲಿ ಕಾರ್ಯಕ್ರಮ ಮಾಡಿದ್ರು, ತುಂಬ ಅದ್ದೂರಿ ಕಾರ್ಯಕ್ರಮ ಆಯಿತು. ಅದೇ ಥರ ಬಿಜಾಪುರದಲ್ಲಿ, ಶಿವಮೊಗ್ಗದಲ್ಲಿ ಎಲ್ಲ ತುಂಬ ಚೆನ್ನಾಗಿ ನಡೆದಿದೆ ಕಾರ್ಯಕ್ರಮ. ಇದನ್ನ ಬೆಂಗಳೂರಿನಲ್ಲಿ ಮಾಡಿ ನಾವು 28 ಕಾನ್ಸ್ಟಿಟ್ಯೂನ್ಸಿಲೂ ಸಹ ಸುಮಾರು 1 ಲಕ್ಷ ಜನಗಳನ್ನು ಸೇರಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿಕೊಡ್ಬೇಕಾದ್ದು ನಮ್ಮೆಲ್ಲ ಕಾರ್ಯಕರ್ತರ ಕರ್ತವ್ಯ ಆಗಿದೆ. ಕ್ಷೇತ್ರದ ಕೊಮ್ಮಘಟ್ಟ ಕಾಲೇಜು ಮೈದಾನದಲ್ಲಿ ನಮ್ಮ ಪಕ್ಷದ ವರಿಷ್ಠರಾದಂಥ ಸನ್ಮಾನ್ಯ ದೇವೇಗೌಡರ ಒಂದು ಮಾರ್ಗದರ್ಶನದಲ್ಲಿ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರಾದಂಥ ಕುಮಾರಣ್ಣವರ ನಾಯಕತ್ವದಲ್ಲಿ, ನಿಖಿಲ್ ಕುಮಾರಸ್ವಾಮಿ ಅವರ ಸಾರಥ್ಯದಲ್ಲಿ ಬೆಂಗಳೂರು ನಗರದ 1 ಲಕ್ಷಕ್ಕಿಂತ ಹೆಚ್ಚಿನ ನಮ್ಮ ಪಕ್ಷದ ಒಂದು ದೊಡ್ಡ ಸಮಾವೇಶವನ್ನು ಮಾಡಬೇಕು ಅಂತ ಹೇಳಿ ಆಗಲೇ ಏನು ವರಿಷ್ಠರು ಒಂದು ತೀರ್ಮಾನ ಮಾಡಿದ್ದಾರೆ. ಅದಕ್ಕೋಸ್ಕರ ಈ ಪೂರ್ವಭಾವಿ ಸಭೆಗಳನ್ನು ನಾವು ಎಲ್ಲ ಕಡೆ ಕೂಡ ಮಾಡ್ತಾ ಇದ್ದೀವಿ. ಮುಂದಿನ GBA ಚುನಾವಣೆ ಬರೋದ್ರಿಂದ ನಮ್ಮ ಪಕ್ಷದ ಬಲವರ್ಧನೆ ಮತ್ತು ಒಂದು ಸಂಘಟನೆಯನ್ನು ಹೆಚ್ಚೆಚ್ಚು ಮಾಡಿ NDA ಜೊತೆಯಲ್ಲಿ ಮೈತ್ರಿ ಆಗಬೇಕು ಅನ್ನೋದು ನಮ್ಮೆಲ್ಲರ ಕೂಡ ಅಭಿಲಾಷೆ ಇದೆ. ಅದ್ರ ಪ್ರಕಾರ ನಮ್ಮ ಶಕ್ತಿಯನ್ನು ಇನ್ನಷ್ಟು ಹೆಚ್ಚು ಮಾಡಿಕೊಂಡು ಹೆಚ್ಚೆಚ್ಚು ವಾರ್ಡ್ಗಳನ್ನು ನಮ್ಮ ಪಕ್ಷದ ಉರಿಯಾಳುಗಳು ಗೆಲ್ಲಬೇಕು ಅನ್ನೋದಕ್ಕೋಸ್ಕರ 369 ವಾರ್ಡ್ಗಳಲ್ಲಿ ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರು ಸಂಘಟನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಹೆಚ್ಚಿನ ಶಕ್ತಿ ತುಂಬಿಸುವಂಥ ಕೆಲಸವನ್ನು ನಮ್ಮ ಪಕ್ಷದ ವರಿಷ್ಠರು ತೀರ್ಮಾನ ಮಾಡಿದ್ದಾರೆ. ಅದ್ರ ತಕ್ಕಂತೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ಬೆಂಗಳೂರು ನಗರ ಯಾವುದೇ ಥರ ಒಂದು ಅಭಿವೃದ್ಧಿ ಕೆಲಸಗಳಿಲ್ಲದೆ ಇವತ್ತು ಕಾಂಗ್ರೆಸ್ನ ದುರಾಡಳಿತವನ್ನು ವಿರೋಧಿಸಿ ಇವತ್ತು ಜನ ಭಾಳ ಬೇಸತ್ತಿದ್ದಾರೆ. ಇವತ್ತು ಎಲ್ಲೇ ಹೋದರೂ ಕೂಡ ಯಾವಾಗಪ್ಪ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮನೆಗೆ ಹೋಗುತ್ತೆ ಅಂತೇಳಿ ಇಡೀ ಶಾಪ ಆಗ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದಕ್ಕೋಸ್ಕರ ವಿರೋಧ ಪಕ್ಷದ ನಾನು ಕೂಡ ಕೌನ್ಸಿಲಲ್ಲಿ ಉಪನಾಯಕನಾಗಿ ಭಾಳಷ್ಟು ನಾನು ಡಿಬೇಟಲ್ಲಿ ಭಾಗವಹಿಸಿದ್ದೀನಿ. ಈ ಸರ್ಕಾರವನ್ನು ಎಚ್ಚರಗೊಳಿಸುವಂಥ ಕೆಲಸವನ್ನು ಮಾಡಿದ್ದೀನಿ. ಇದನ್ನು ಬೆಳಕು ಚೆಲ್ಲುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ. ಬಹುಶಃ ಈ ಒಂದು ಸಮಾವೇಶ ಎಲ್ಲ ನಮ್ಮ ಕಾರ್ಯಕರ್ತರಲ್ಲಿ ಮತ್ತೊಮ್ಮೆ ನಾನು ಮನವಿ ಮಾಡ್ತಾ ಇದ್ದೀನಿ, ಎಲ್ಲರೂ ದೊಡ್ಡ ಸಂಖ್ಯೆಯಲ್ಲಿ ಬಂದು ಆ ಕಾರ್ಯಕ್ರಮವನ್ನು, ಬೆಳ್ಳಿ ಹಬ್ಬವನ್ನು ನಿಜವಾದ ನಿಮ್ಮ ಮನೆ ಹಬ್ಬ ಅಂತೇಳಿ ಭಾವಿಸಿ ಅದನ್ನು ಅತ್ಯಂತ ಯಶಸ್ವಿಗೊಳಿಸಬೇಕು ಅಂತೇಳಿ ಮತ್ತೊಮ್ಮೆ ನಾನು ನಿಮ್ಮ ಮಾಧ್ಯಮದ ಮೂಲಕ ಮನವಿ ಮಾಡ್ತಾ ಇದ್ದೀನಿ. ಕಾಂಗ್ರೆಸ್ ಪಕ್ಷದ ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಅಶೋಕ್ ನಗರ ಮತ್ತು ಶ್ರೀನಿವಾಸ ನಗರ ವಾರ್ಡಿನ ಸಭೆ ಇಂದು ಅತ್ಯಂತ ವಿಜೃಂಭಣೆಯಿಂದನೇ ಕಾರ್ಯಕರ್ತರ ಒಂದು ಶಕ್ತಿಯೊಂದಿಗೆ ನೆರವೇರಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಡಾಕ್ಟರ್ ಟಿ ಎ ಶರವಣರವರು ಆಗಮಿಸಿ ನಮಗೆಲ್ಲರಿಗೂ ಹೆಚ್ಚಿನ ಒಂದು ಪಕ್ಷದ ವತಿಯಿಂದ ಬಲ ತುಂಬುವಂಥ ಒಂದು ಪ್ರೇರದಾಯಕವಾದಂಥ ಶಕ್ತಿಯನ್ನು ನೀಡಿದ್ದಾರೆ. ನಾವೆಲ್ಲರೂ ಸೇರಿ ಬಸವನಗುಡಿ ವಿಧಾನಸಭಾ ಕ್ಷೇತ್ರದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳ್ಳಿ ಹಬ್ಬಕ್ಕೆ ನಾವೆಲ್ಲರೂ ಕೈ ಜೋಡಿಸಿ ಮನವಿ ಮಾಡ್ತೀವಿ. ನಮ್ಮೆಲ್ಲ ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಜನತೆಗೆ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳೋಣ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ JDS ಪಕ್ಷದ ಒಂದು ಧ್ವಜವನ್ನು ಮೇಲೆತ್ತರಕ್ಕೆ ಹಾರಿಸೋಣ ಅಂತ ತಮ್ಮೆಲ್ಲರಿಗೂ ವಿನಂತಿಸುತ್ತೇನೆ. ಧನ್ಯವಾದಗಳು.